ನಮ್ಮ ತಮಿಳುನಾಡಿನಲ್ಲಿ there was one gentleman by name ತಿರುವಲ್ಲುವರ್ ಅಂತ ಹೇಳ್ಬಿಟ್ಟು. ತಾವು ನೋಡಿದ್ದೀರಾ? ಓಲ್ಡ್ ಮ್ಯಾನ್, ಭಾಳ ಒಂದು ದೊಡ್ಡ ಒಂದು ವೈಟ್ ಕಲರ್ ಬಿಯರ್ಡ್ ಇತ್ತು. ತಾವೆಲ್ಲ ನೋಡಿದ್ದೀರಾ ಟಿವಿದಲ್ಲಿ, ಪೇಪರ್ನಲ್ಲಿ? ಜಾಸ್ತಿ ಇಲ್ಲ, ಒಂದು 2300 ಇಯರ್ಸ್ ಹಿಂದೆ ಒಬ್ಬರು ವಾಸ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಫೇಸ್ಬುಕ್, ವಾಟ್ಸಪ್ ಎಲ್ಲ ಏನಿಲ್ಲ. 2300 ವರ್ಷಕ್ಕೆ ಹಿಂದೆ ತಿರುವಲ್ಲುವರ್ ಅಂತ ಹೇಳ್ಬಿಟ್ಟು there was a fantastic fellow. ನಾವ್ಯಾರು ನೋಡಿಲ್ಲ, ನಾವೆಲ್ಲ ಕಿವಿದಲ್ಲಿ ನಮಗೆ ಮಾತು ಬಂದಿದ್ದು. ಅವರು ತಿರುಕುರಲ್ನೊಂದು ಬರೆದಿದ್ದಾರೆ. ಹಿ ರೋಟ್ ಸಮಥಿಂಗ್ ಕಾಲ್ಡ್ ತಿರುಕುರಲ್. ತಿರುಕುರಲ್ ತಮಿಳಿನಲ್ಲಿ ಒಂದು ಅಗರಾದಿ. ಇದರಲ್ಲಿ ಹಿ ರೋಟ್ ಅಬೌಟ್ 1330 ಸಣ್ಣ ಸಣ್ಣ 2 ಲೈನ್ಸ್ ಬರೆದಿದ್ದಾರೆ. 1330 2 ಲೈನ್ಸ್ ಲೈಫ್ ಬಗ್ಗೆ ಮಾತಾಡಿದ್ದಾರೆ. ಅರತ್ತುಪಾಲ್, ಪುರುಟ್ಪಾಲ್, ಕಾಮತ್ತುಪಾಲ್. ನಮ್ಮ ಹೋಲ್ ಲೈಫ್ ಏನಿದೆ, ಅರಂ ಪೊರುಲ್ ಇನ್ಬಮ್ನ ಹೇಳ್ತೀವಿ. ಮನಿ, ಪ್ಲೆಷರ್ ಅಂಡ್ ಎಥಿಕ್ಸ್, ಅದು 3 ಬಗ್ಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ. ಅದರಲ್ಲಿ ಒಂದು ಅರತ್ತುಪಾಲ್ನ ಒಂದು ಕಾನ್ಸೆಪ್ಟ್ ಅಬೌಟ್ ಎಥಿಕ್ಸ್ ನಲ್ಲಿ ಒಂದು ಬರೀತಾರೆ. ಒಂದು ತಂದೆ ತಾಯಿಗೆ ದೊಡ್ಡ ಖುಷಿ ಏನ್ ಕೊಡ್ತದೆ, ತಮಗೆ ಜಾಸ್ತಿ ಹ್ಯಾಪಿನೆಸ್ ಏನ್ ಕೊಡ್ತದೆ, ತಂದೆಯಾಗಿ ತಾಯಾಗಿನ ತಮಿಳಿನಲ್ಲಿ ಹೇಳಿ ಟ್ರಾನ್ಸ್ಲೇಟೆಡ್ ಟು ಕನ್ನಡ. ಈಂಡ್ರ ಪೊಳಿದುನುಂ ಪೆರಿದುವಕ್ಕುಂ ತನ್ನ ಮಗನೇ ಸಾಂಡ್ರೋನ್ ಎನ ಕೇಟ ತಾಯಿನ ಒಂದು ತಮಿಳಿನಲ್ಲಿ ಒಂದು ಬರೆದಿದ್ದಾರೆ. 2 ಲೈನ್ಸ್ ಮಾತ್ರ. ಅದು ಕನ್ನಡದಲ್ಲಿ ಏನು, ಒಂದು ತಾಯಿ ತಂದೆಗೆ ದೊಡ್ಡ ಒಂದು ಪ್ರೀತಿ ಏನ್ ಕೊಡ್ತದೆ, ಒಂದು ಸುಖ ಏನ್ ಕೊಡ್ತದೆ, ಒಂದು ಖುಷಿ ಏನ್ ಕೊಡ್ತದನ ಒಂದು 4 ಜನ ಬಂದು ಮನೆಗೆ ಬಂದು ತನ್ನ ಮಗ ದೊಡ್ಡ ಒಂದು ಸಾಂಡ್ರೋನ್ ಹೇಳ್ಬೇಕಮ್ಮ. ಸಾಂಡ್ರೋನ್ನ ಏನು, ಎ ಪರ್ಸನ್ ಹೂ ಹಸ್ ಗಾಟ್ ವಿಸ್ಡಮ್. ಎಜುಕೇಶನ್ ಬೇರೆ, ವಿಸ್ಡಮ್ ಬೇರೆ. ನಾವು ಬಹಳ ಕನ್ಫ್ಯೂಸ್ ಮಾಡಿಕೊಳ್ತೀವಿ. ಸ್ಕೂಲ್ನಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಇವತ್ತು ಕೆಲವು ಜನ ಪ್ರೈಸ್ ಕೊಡ್ತೀರ ತಾವು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಡ್ತೀರ. ಅವರೆಲ್ಲ ಎಜುಕೇಟೆಡ್ ಪೀಪಲ್, ಅವರೆಲ್ಲ ಬುದ್ಧಿವಂತವರು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಯಾರು ತಗೊಳ್ತಾರೋ ಅವರೆಲ್ಲ ಬುದ್ಧಿವಂತವರು. ಬಟ್ ಅ ಪರ್ಸನ್ ಹೂ ಹಸ್ ಗಾಟ್ ವಿಸ್ಡಮ್, ಎಜುಕೇಶನ್ಗೆ ವಿಸ್ಡಮ್ಗೂ ಡಿಫರೆನ್ಸ್ ಇದೆ. ಯಾರಕ್ಕೆ ವಿಸ್ಡಮ್ ಇದೆ, ವರ್ಲ್ಡ್ಲಿ ನಾಲೆಡ್ಜ್, ಸ್ಕೂಲ್ನಲ್ಲಿ ಏನ್ ಟೀಚ್ ಮಾಡ್ತಾರೋ ಅದು ನನ್ನಲ್ಲಿ ಇದೆ. 60% ಮನೆಯಲ್ಲಿ ಏನ್ ಕಲಿಬೇಕು, ಸಮಾಜದಲ್ಲಿ ಏನ್ ಕಲಿಬೇಕು ಅದು ನನ್ನಲ್ಲಿ ಇದೆ. ಅದರಲ್ಲಿ ನಾನು ಸಮಾಜದಲ್ಲಿ ಒಳ್ಳೆ ಒಂದು ಮನುಷ್ಯನಾಗಿ ಬರುತ್ತೆ, ಅವನಲ್ಲಿ ವಿಸ್ಡಮ್ ಇದೆ ಅಮ್ಮ. ಸೊ ತಂದೆ ತಾಯಿ ಅವರಲ್ಲಿ ಯಾರಾವುದೊಬ್ಬರು ಬಂದು, ವೆರಿ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಈ ಮನುಷ್ಯ, ಈ ತಿರುವಲ್ಲುವರ್ 2300 ವರ್ಷಕ್ಕೆ ಹಿಂದೆ ಯಾವ ತರ ಥಿಂಕ್ ಮಾಡಿದ್ರೆ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ವಿಸ್ಡಮ್ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಮಕ್ಕಳು ಖಂಡಿತವಾಗಿ ಆ ತರ ಆಗ್ಬೇಕಾಗ್ತದೆ. ವಿ ಆಲ್ ಫೀಲ್ ಹ್ಯಾಪಿ, ನಾಟ್ ಅಬೌಟ್ ರ್ಯಾಂಕ್ಸ್, ನಾಟ್ ಅಬೌಟ್ ಮಾರ್ಕ್ಸ್. ನನ್ನ ತಮಿಳುನಾಡಿನಲ್ಲಿ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕಾಮರಾಜರ್ನ ಒಬ್ಬರು, ತಾವೆಲ್ಲ ಹೆಸರು ಹೇಳಿರಬಹುದು. ಅವರು ಮಳೆ ಬರುವಾಗ ಕೂಡ ಸ್ಕೂಲ್ ಪಕ್ಕ ಹೋಗಿಲ್ವಮ್ಮ. ಅವರು ನೆವರ್ ಎಂಟರ್ಡ್ ಸ್ಕೂಲ್. ಸ್ಕೂಲ್ನೊಂದು ಕಾನ್ಸೆಪ್ಟೇ ಅವ್ರಿಗೆ ಗೊತ್ತಿಲ್ಲ. ಸ್ಕೂಲ್ ಒಳಗಡೆ ಹೋಗಿಲ್ಲ, ಸ್ಕೂಲ್ ನೋಡಿಲ್ಲ. 13 ವರ್ಷ ನನ್ನ ತಮಿಳುನಾಡು ಚೀಫ್ ಮಿನಿಸ್ಟರ್ ಅವರು. ದ ಬೆಸ್ಟ್ ಮ್ಯಾನ್. ಎಥಿಕ್ಸ್ ಯಾವ ತರ ಎಥಿಕ್ಸು, ಅವರಲ್ಲಿ 2 ಪಂಚ ಇತ್ತಮ್ಮ. 2 ಪಂಚ. ದ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು 1963 to 1975 2 ಪಂಚ. ಒಂದು ಫಂಕ್ಷನ್, ಅವರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಆ ಟೈಮ್ನಲ್ಲಿ ಕಕ್ಕನ್ ಹೇಳ್ಬಿಟ್ಟು ದರ್ ವಾಸ್ ಒನ್ ಎಜುಕೇಶನ್ ಮಿನಿಸ್ಟರ್. ಕಕ್ಕನ್ ಕಾಮರಾಜರ ಮನೆಗೆ ಹೋಗ್ತಾರೆ, ಬನ್ನಿ ಸರ್ ನಾವು ಒಂದು ಎಜುಕೇಶನ್ ಒಂದು ಕಡೆ ಹೋಗಿ ರಿಬ್ಬನ್ ಕಟ್ ಮಾಡಬೇಕು, ಇನಾಗ್ರೇಷನ್ ಮಾಡಬೇಕು. 10 ನಿಮಿಷ ವೆಯ್ಟ್ ಮಾಡ್ತಾರೆ, 15 ನಿಮಿಷ ವೆಯ್ಟ್ ಮಾಡ್ತಾರೆ. ಕಾಮರಾಜರ್ ಬರ್ತಾ ಇಲ್ಲ, ಚೀಫ್ ಮಿನಿಸ್ಟರ್ ಬರ್ತಾ ಇಲ್ಲ. ಅವನು ಎಜುಕೇಶನ್ ಮಿನಿಸ್ಟರ್ ಡೌಟ್, ಎಲ್ಲಿಯಪ್ಪ ಚೀಫ್ ಮಿನಿಸ್ಟರ್ ಓಡೋಗ್ಬಿಟ್ಟಿದ್ದಾರೆ ನೋಡೋ. ನಾನು ಅವನೇ ಮನೆ ಓಪನ್ ಮಾಡಿಬಿಟ್ಟು ಒಳಗೋಗಿ ನೋಡ್ತಾರೆ, ಎಲ್ಲಿಯಪ್ಪ ಇದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್. ಅವನೇ ಕಾಮರಾಜರು ಹೇಳ್ತಾರೆ, ನನ್ನಲ್ಲಿ 2 ಪಂಚ ಇದೆ, ನಿನ್ನೆ ಒಂದು ಪಂಚ ಯೂಸ್ ಮಾಡಿದ್ದೀನಿ, ವಾಶ್ ಮಾಡಿ ಬಿಸಿಲಿಗೆ ಹಾಕಿದ್ದೀನಿ ಅಪ್ಪ, 5 ನಿಮಿಷ ವೆಯ್ಟ್ ಮಾಡಿ, ಆಮೇಲೆ ಹಾಕೊಂಡು ಬರ್ತೀನಿ. ಒಂದಿನ ಮನೆಗೆ ಹೋಗ್ತಾರೆ, ಮನೆಗೆ ಹೊಸದಾಗಿ ಒಂದು ವಾಟರ್ ಪೈಪ್ ಲೈನ್ ಕನೆಕ್ಷನ್ ಇದೆ. ತಾಯಿಗೆ ಹೇಳ್ತಾರೆ, ಏನಮ್ಮ ಸಡನ್ ಆಗಿ ವಾಟರ್ ಪೈಪ್ ಲೈನ್ ಕನೆಕ್ಷನ್ ಮನೆಗೆ ಬಂದಿತ್ತು? ಇದು ಚೀಫ್ ಮಿನಿಸ್ಟರ್, ತಿರುನೆಲ್ವೇಲಿ ಕಡೆಯವರು, ಸದರ್ನ್ ಪಾರ್ಟ್ ಆಫ್ ತಮಿಳುನಾಡು. ಅವನೇ ತಾಯಿಗೆ ಹೇಳ್ತಾರೆ, ಇಲ್ಲ ಮಗ ಸ್ವಲ್ಪ ಬಹಳ ಏಜ್ ಆಗಿತ್ತು, ಮಂಡಿ ನೋವಾಯಿತು, ನಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಲೋಕಲ್ ಅವರು ಕೇಳಿ ಪಂಚಾಯತ್ ಅವರು ಒಂದು ಪೈಪ್ ಲೈನ್ ಹಾಕಿದ್ದಾರೆ, ತೆಗಿಬೇಕು. ಊರ್ ಜನ ಏನ್ ತಿಳ್ಕೊಳ್ತಾರೆ, ನಿನ್ನ ಮಗ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾನೆ ತಮಿಳುನಾಡಕ್ಕೂ, ಬೇರೆ ಜನಕ್ಕೆಲ್ಲ ಪೈಪ್ ಲೈನ್ ಇಲ್ಲ, ಚೀಫ್ ಮಿನಿಸ್ಟರ್ ಮಾಡಕ್ಕೆ ಮಾತ್ರ ಪೈಪ್ ಲೈನ್ ಹೇಳ್ತಾರೆ, ತೆಗೆದ್ಬಿಟ್ಟಿದ್ದಾರೆ. ಆ ಮನುಷ್ಯ ತೀರಿ ಹೋಗ್ಲಿಕ್ಕೆ ಮುಂಚೆ ಸಂಬಡಿ ಆಸ್ಟ್, ಯು ಆರ್ ಅನ್ ಔಟ್ಸ್ಟ್ಯಾಂಡಿಂಗ್ ಚೀಫ್ ಮಿನಿಸ್ಟರ್. ತಮಿಳುನಾಡಿನಲ್ಲಿ ದ ಮಿಡ್ ಡೇ ಮೀಲ್ ಸ್ಕೀಮ್ ಫಸ್ಟ್ ಇನ್ ದ ವರ್ಲ್ಡ್, ನಮ್ಮ ವರ್ಲ್ಡ್ ನಲ್ಲಿ ದ ಮಧ್ಯ ಏನ್ ನಾವು ಮಕ್ಕಳಿಗೆ ಊಟ ಕೊಡ್ತೀವಿ, ಇಂಟ್ರೊಡ್ಯೂಸ್ಡ್ 1969 1969ನಲ್ಲಿ. ಸಂಬಡಿ ಆಸ್ಟಮ್, ಎಲ್ಲರಿಂದಪ್ಪ ಇಷ್ಟು ನೀವು ಕಲಿದಿದ್ದೀರಿ, ಯಾರು ನಿಮಗೆ ಇದೆಲ್ಲ ಪಾಠ ಮಾಡಿದ್ರು? ಈ ಸೆಡ್, ಸಮಾಜದಲ್ಲಿருந்து ಕಲಿದಿದ್ದೀನಿ. ಐ ಆಮ್ ಅ ಗುಡ್ ಮ್ಯಾನ್, ಐ ಆಮ್ ಅ ಗುಡ್ ಲೀಡರ್.
ನಾನೊಂದು ಒಳ್ಳೆಯ ನಾಯಕ ಯಾಕೆನ ಸಮಾಜದಲ್ಲಿருந்து ಪಾಠ ಕಲಿತಿದ್ದೇನೆ. ಬಟ್ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ, ತಾವು ಬೆಂಗಳೂರು ಕಡೆ ಹೋಗಿದ್ದೀರಾ, ಫಸ್ಟ್ ಪೇರೆಂಟ್ಸ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ, ಸರ್ ಬಸ್ ಎ ಸಿಯಾ ಸರ್, ಕ್ಲಾಸ್ ರೂಮ್ ಎ ಸಿ ಸರ್, ಆಯ್ತು. ಟಾಯ್ಲೆಟ್ ಎ ಸಿ ಸರ್, ಆಯ್ತು. ಒಂದು ಸಣ್ಣ ಒಂದು ಸ್ವೆಟ್ ಬರಬಾರದು, ಬೆವರು ಸಣ್ಣದು ಬರಬಾರದು. ಆಮೇಲೆ ಒಂಥರ ಪ್ರೊಟೆಕ್ಟ್ ಮಾಡಿ ಅವ್ರಿಗೊಂಥರ ನಾವೇನು ತಿಳ್ಕೊಳ್ತೀವಿ, ತಂದೆ ತಾಯಿನ ನಮ್ಮ ಮಕ್ಕಳ ಮೇಲೆ ಒಂದು ಸಣ್ಣ ಒಂದು ಬೆವರು ಬರಬಾರದು, ನಾವು ಒಳ್ಳೆ ತಂದೆ ತಾಯಿ ಅಲ್ವಾ. ನಮ್ಮೆಲ್ಲರಲ್ಲಿ ಅದು ಆ ಫೀಲಿಂಗ್ ಇದೆ ಅಲ್ವಾ. ಯಾಕೆ ಏನ್ ಮಾಡ್ತಾ ಇದೀವಿ, ಸಮಾಜದಲ್ಲಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಬಿಡಲ್ಲ. ಈ ತರ ಮಕ್ಕಳ ಜೊತೆಗೆ ಇರಬೇಕು, ಈ ತರ ಟ್ಯೂಷನ್ ಹೋಗ್ಬೇಕು, ಯು ವಿಲ್ ಪ್ಲೇ ವಿತ್ ದೇಮ್, ಇವ್ರ ಜೊತೆಗೆ ಆಟ ಆಡಬೇಕು, ಇವ್ರ ಜೊತೆಗೆ ಮಾತಾಡಬೇಕು, ಈ ಕ್ಲಾಸ್ ಮೇಂಟೈನ್ ಮಾಡಬೇಕು. ನಾವೇ ಮಕ್ಕಳಿಗೆ ಈ ತರ ಮಾಡಿ 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 ಕಾಮರಾಜರ ತರ ಆಗಲಿಕ್ಕೆ ನಾವು ಬಿಡಲ್ಲ. ಒಂದು ಎ ಸಿ ಕಾರ್ನಲ್ಲಿ ಎ ಸಿ ಕಾನ್ವೆಂಟ್ಗೂ ಎ ಸಿ ಟಾಯ್ಲೆಟ್ಗೆ ಹೋಗುವ ಒಂದು ಮಗು 20 ವರ್ಷದಲ್ಲಿ ಏನಾಗ್ತಾರೆ, ವಾಟ್ ವಿಲ್ ಬಿಕಮ್, ಅವರಲ್ಲಿ ಏನು ಪ್ರಯೋಜನ ನಮಗೂ. ಈಸ್ ಲೈಕ್ ಎ ವೆಜಿಟಬಲ್ ಇನ್ ಅ ಫ್ರಿಡ್ಜ್. ಒಂದು ಫ್ರಿಡ್ಜ್ನಲ್ಲಿ ಒಂದು ವೆಜಿಟಬಲ್ ಎತ್ತಿರ ಯಾವ ಥರ ಇರ್ತದೆ, ಅದು ಫ್ರಿಡ್ಜ್ಗೂ ಪ್ರಯೋಜನ ಅಲ್ಲ, ಅಡಿಗೆಗೂ ಪ್ರಯೋಜನ ಅಲ್ಲ, ಆ ಥರ ಆಗಿಬಿಡ್ತದೆ. ದಯವಿಟ್ಟು ಪ್ಲೀಸ್ ಮೇಕ್ ಶ್ಯೂರ್ ನಮ್ಮ ಮಕ್ಕಳು, ಇನ್ಕ್ಲೂಡಿಂಗ್ ಮೈ ಓನ್ ಚೈಲ್ಡ್, ದೇ ಲರ್ನ್ ಸೋ ಮಚ್ ಫ್ರಮ್ ದ ಸೊಸೈಟಿ. ಔಟ್ಸೈಡ್ ಕಲಿಬೇಕು ಅವರು. ದ ಗ್ರೇಟ್ ಅಂಬಾನಿ, ಮುಖೇಶ್ ಅಂಬಾನಿ ಅವರು, ಧೀರುಭಾಯ್ ಅಂಬಾನಿ ಅವರು ಮಗ, 2 ಮಕ್ಕಳು, ಅನಿಲ್ ಅಂಬಾನಿ ಅಂಡ್ ಮುಖೇಶ್ ಅಂಬಾನಿ. ಧೀರುಭಾಯ್ ಅಂಬಾನಿ ಏನ್ ಮಾಡ್ತಾರೆ, ದೇ ಆರ್ ಬಿಲ್ಡಿಂಗ್ ದಿಸ್ ಬಿಗ್ ಪೆಟ್ರೋಕೆಮಿಕಲ್ ಪ್ಲಾಂಟ್ ಇನ್ ಗುಜರಾತ್. ದೊಡ್ಡ ಒಂದು ಪೆಟ್ರೋಕೆಮಿಕಲ್ ಪ್ಲಾಂಟ್ ಕೆಲಸ ಆಗ್ತಾ ಇದೆ. ಅದರಲ್ಲಿ ಧೀರುಭಾಯ್ ಅಂಬಾನಿ ಎಲ್ಲಿ ಹೇಳ್ತಾರೆ, ಎವ್ರಿ ಸ್ಯಾಟರ್ಡೆ ಅಂಡ್ ಸಂಡೇ, ಶನಿವಾರ ಆದಿತ್ಯವಾರ ನನ್ನ 2 ಮಗ ಬಾಂಬೆದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ತಿರುಗಾಡಬೇಕು. ಒಬ್ಬೊಬ್ಬರಿಗೆ 20 ರೂಪಾಯಿ, 20 ರೂಪೀಸ್. ಬೆಳಗ್ಗೆ ಇருந்து ಈವ್ನಿಂಗ್ ವರೆ ಅಂದ್ರೆ ಬೆಸ್ಟ್ ಬಸ್ ನಲ್ಲಿ ಹೋಗಿ ಎಲ್ಲ ಕಡೆ ತಿರುಗಾಡಿ, ಎಲ್ಲಿ ಬೇಕೋ ನೋಡಿ, ಒಂದು 2 ರೂಪಾಯಿ ಚಾಕ್ಲೇಟ್ ತಗೊಳ್ಳಿ, ಈವ್ನಿಂಗ್ ಸೇಫ್ ಆಗಿ ಮನೆಗೆ ಬಂದ್ಬಿಡಿ. ಸಂಬಡಿ ಆಸ್ಟಮ್, ಯು ಆರ್ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್, ನಮ್ಮ ದೇಶದಲ್ಲಿ ದೊಡ್ಡ ದುಡ್ಡು ನಿಮ್ಮಲ್ಲಿ ಇದೆ, ಯಾಕೆ ತಮ್ಮ ಮಕ್ಕಳು ಈ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಕಳಿತೀರ? ಹಿ ಸೆಡ್, ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ಅಟ್ಲೀಸ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಕೇಪಬಿಲಿಟಿ ಇರಬೇಕಲ್ವಾ. ಸಿ ಹ್ಯಾಸ್ ಟು ಲರ್ನ್. ಅವರಿಬ್ಬರು ಮೇಂಟೈನ್ ಮಾಡಿಲ್ಲ, ಮುಖೇಶ್ ಅಂಬಾನಿ ಮೇಂಟೈನ್ ಮಾಡಿಲ್ಲ. ಧೀರುಭಾಯ್ ಅಂಬಾನಿ ಎಷ್ಟು ಅರ್ನ್ ಮಾಡಿದ್ದಾರೆ, 10 ಟೈಮ್ಸ್ ಹಾಕಿದ್ದಾರೆ ಲಾಸ್ಟ್ 20 years ನಲ್ಲಿ. 2% ಆಫ್ ಇಂಡಿಯಾಸ್ GDP ಇಸ್ ಓನ್ಡ್ ಬೈ ಅಂಬಾನಿ. ನಮ್ಮ ದೇಶದಲ್ಲಿ 100 ರೂಪಾಯಿ ದುಡ್ಡಿದೆನಾ, 2 ರೂಪಾಯಿ ಅಂಬಾನಿ ಕೈನಲ್ಲಿ ಇದೆ, 1 ರೂಪಾಯಿ 17 ಪೈಸಾ ಟಾಟಾ ಕೈನಲ್ಲಿ ಇದೆ. ಅವರೇ ಅವ್ರ ಮಗಳಿಗೂ ಆ ತರ ಹೋಗಿ